ನಮಸ್ಕಾರ ಫ್ರೆಂಡ್ಸ್. ಇವತ್ತೇನು ವಿಷಯ ಅಂದರೆ ದಿಕ್ಕಿಲ್ನಲ್ಲಿ ದೋಸೆ ಮಾಡೋದು. ಈಗ ನೋಡಿ, ಒಂದು ದೋಸೆ ಆಲ್ರೆಡಿ ನಾನು ಹಾಕಿ ಆಗಿದೆ. ಈಗ ಅದು ಬಿಸಿ ಆದರೆ ತೆಗೆಯುವ. ಈಗ ಆಗಿದೆ, ನೋಡುವ. ಹಾಂ, ಬಿಸಿ ಆಗಿದೆ, ತೆಗೆಯುವ. ತೆಗೆದು ಇಲ್ಲಿಗೆ ಹಾಕೋದು. ಆಮೇಲೆ ಇಲ್ಲಿ ಎಣ್ಣೆ ಇದೆ, ಎಣ್ಣೆಯನ್ನು ಮಾಡು. ಇವಾಗೆಲ್ಲ ಗ್ಯಾಸ್ ಸ್ಟವಲ್ಲೆಲ್ಲ ಮಾಡೋದಲ್ವ. ಇದು ಮೊದಲಿನ ಕಾಲದಲ್ಲೆಲ್ಲ ಈಗಿನಲ್ವಾ, ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು. ಇದನ್ನು ಇಟ್ಕೊಂಡು ಚೀನಿ ಅಂತ ಹಾಕೋದು. ಬೆಂಕಿ ಸಹ ಅದಾ ಇರಬೇಕು, ಜಾಸ್ತಿ ಆಗಬಾರ್ದು ಬೆಂಕಿ. ಜಾಸ್ತಿ ಆದರೆ ದೋಸೆ ಕರಂಚಿ ಹೋಗ್ತದೆ. ಮಾಡಿ ಎಲ್ಲ ಇಡೋದು. ಬೆಂಕಿ ಏನಾದರೂ ಕಮ್ಮಿ ಆದರೆ ಈ ಓಟೆ ಇಟ್ಕೊಂಡು ಹೀಗೆ ಊದುದು. ಈಗ ಮಾತ್ರ ನಮಗೆ ಸರಿ ಬೆಂಕಿ ಕರೆಕ್ಟಾಗಿ ಬರ್ತಾ ಇದೆ. ಹಾಕು. ಹೊರಗಡೆ ಸಿಡಿಲು, ಮಿಂಚು, ಗಾಳಿ, ಮಳೆಯನ್ನು ಕೂಡ ಲೆಕ್ಕಿಸದೆ ದೋಸೆ ಮೈಪುದಿಲ್ಲಿ ನೋಡಿ. ಸ್ವಲ್ಪ ಹೊತ್ತಲ್ಲಿ ಈಗ ಬಿಸಿ ಆಗ್ತದೆ. ಹಾಗೆ ದೋಸೆಗೆ ಕಾಂಬಿನೇಷನ್ ಆಗಿ ಅಮ್ಮ ನಾಟಿ ಕೋಳಿ ಸಾರು ಕೂಡ ಮಾಡಿಟ್ಟಿದ್ದಾರೆ. ಆಮೇಲೆ ದೋಸೆ ನಾಟಿ ಕೋಳಿ ಸಾರು ಒಳ್ಳೆ ಕಾಂಬಿನೇಷನ್. ನೋಡುವ ಇದು ಬಿಸಿ ಆಯ್ತಾ ಅಂತ. ಬಿಸಿ ಆಯಿತು, ಹೀಗೆ ತೆಗೆಯೋದು, ಹೀಗೆ ಹಾಕು. ಈಗ ಬೆಂಕಿ ಏನಾದರೂ ಸ್ವಲ್ಪ ಜಾಸ್ತಿ ಆದರೆ ಈಗ ಸ್ವಲ್ಪ ಇಳಿಯೋದು. ಆಗ ಅಲ್ಲಿ ಕಮ್ಮಿ ಆಯಿತು ನೋಡಿ, ಕಮ್ಮಿ ಆಯಿತು. ಒಂದು ವೇಳೆ ಬೆಂಕಿ ಕಮ್ಮಿ ಆದರೆ ಮತ್ತೆ ಇದನ್ನು ಹಾಕೋದು. ಈಗ ರೆಗ್ಯುಲೇಟ್ರ್ ಇದೆ,